ಬಾಯಿ ಕೆಟ್ಟಿರೋರ್ಗೆ ಒಂದೊಳ್ಳೆ ಫಿಂಗರ್ ಲುಕಿಂಗ್ ಫುಡ್ ಹೇಳ್ಕೊಡ್ಲಾ? ಏನದು? ಹೇಗ್ ಮಾಡೋದು? ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಅಂತ ನೋಡ್ಬಿಡೋಣ. ಸ್ವೀಟ್ ಆಗಿರುವಂಥ ಒಂದು ಮ್ಯಾಂಡರಿನ್ ಅಥವಾ ಆರೆಂಜ್ ಆದ್ರೂ ತಗೋಬಹುದು ಈ ರೆಸಿಪಿಗೆ. ಯೂಶುವಲಿ ಫ್ರೋಜನ್ ಆರೆಂಜ್ ಯೂಸ್ ಮಾಡ್ತಾರೆ ಈ ರೆಸಿಪಿ. ಬಟ್ ನನಗೆ ಫ್ರೋಜನ್ ಇಷ್ಟ ಆಗಲಿಲ್ಲ. ಸೊ ಫ್ರೆಶ್ ಫ್ರೂಟನ್ನೇ ನಾನು ಯೂಸ್ ಮಾಡಿದ್ದೀನಿ. ಈ ಥರ ಮಾಡಿದ್ರು ಸಖತ್ತಾಗಿತ್ತು. ಇಂಟರ್ನೆಟಲ್ಲೆಲ್ಲ ಈಗ ವೈರಲ್ ಆಗ್ತಿರೋಂಥ ಈ ರೆಸಿಪಿ ತುಂಬಾನೇ ಸಿಂಪಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡಿ ಈಸಿಯಾಗಿ ಮಾಡ್ಕೋಬಹುದು. ಈ ಥರ ಬಿಡಿಸಿರೋಂಥ ಆರೆಂಜ್ ಹೋಳುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ, ಉಪ್ಪು, ಬ್ಲಾಕ್ ಸಾಲ್ಟ್, ಬ್ಲಾಕ್ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಸ್ವಲ್ಪ. ಈ 5 ಪೌಡರ್ಸ್‌ನ ಹಾಕ್ಕೊಂಡು ಒಂದು 6-7 ಡ್ರಾಪ್ಸ್ ಆಫ್ ನಿಂಬೆ ರಸ ಸೇರಿಸ್ಕೋಬೇಕು. ಕಲರ್‌ಫುಲ್ ಆಗಿರ್ಲಿ ಅಂತ ನಮ್ಮ ಗ್ರೀನ್ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕಿ ಬಾಕ್ಸ್ ಮುಚ್ಚಳವನ್ನ ಮುಚ್ಚಿ ಶೇಕ್ ಮಾಡಿ ಹೋಳುಗಳಿಗೆಲ್ಲ ನಾವು ಹಾಕಿರೋಂಥ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಅಂಟ್ಕೊಂಡು, ಎಲ್ಲ ಹುಳಿ, ಉಪ್ಪು, ಖಾರ ಎಲ್ಲನೂ ನೀಟಾಗೆ ಅಂಟ್ಕೋಬೇಕು. ಈಗ ಇದನ್ನ ಡಿಶ್ ಔಟ್ ಮಾಡಿ ಸವಿಯೋದೇನೆ. ನಾನ್ ಹೇಳ್ತೀನಿ ಕೇಳಿ, ದೇವರಾಣೆಗೂ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಬಾಯಿ ಕೆಟ್ಟಿದ್ರೆ ನಿಮ್ಗೇನಾದ್ರೂ ಜ್ವರ ಬಂದು ಮೇಲಾಗಿದ್ರೆ ಈ ವಿಂಟರ್‌ಗೆ ತುಂಬಾನೇ ಚೆನ್ನಾಗಿರುತ್ತೆ ಬಾಯಿಗೆ. ನನಗಂತೂ ತಿಂತಾ ಇದ್ರೆ ಸ್ಟಾಪ್ ಮಾಡಕ್ಕೆ ಇಷ್ಟನೇ ಆಗ್ಲಿಲ್ಲ. ತಿಂತಾನೆ ಇರಬೇಕು ಅನ್ನಿಸ್ತು. ಸೊ ಉಪ್ಪು, ಖಾರ, ಹುಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಈ ರೆಸಿಪಿನ ಡೆಫಿನಿಟ್ ಆಗಿ ಟ್ರೈ ಮಾಡಿ. ಹೇಗ್ ಬಂತಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ.